ಈಗ ರ್ಯಾಪ್ ಸಿಂಗಿಂಗ್ ಅಂದ್ರೆ ಈಗ ಇಂಡಿಪೆಂಡೆಂಟ್ ಸಾಂಗ್ಗಳಲ್ಲಿ ನೀವೇ ಒಂದು ಜಾನರನ್ನ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದೀರಿ. ಫೋಕ್ ರ್ಯಾಪ್ ಅನ್ನುವಂಥದ್ದು ತುಂಬಾ ಹೊಸತು ಆಕ್ಚುಲ್ ಆಗಿ. ಸೊ ಏನೆಲ್ಲ ಯೋಚನೆಗಳಿರುತ್ತೆ ಈ ಒಂದು ಜಾನರಲ್ಲಿ ಅಂತ? ಸರ್, ಇದು ಒನ್ ಆಫ್ ದ ಡಾರ್ಕೆಸ್ಟ್ ಸಾಂಗ್ ಅಂತ ಹೇಳ್ಬೋದು. ಅಂದ್ರೆ ನೀವು ಖುಷಿ ಆಗಿರೋದನ್ನ ನೋಡಿದಿರಾ, ರೊಮ್ಯಾಂಟಿಕ್ ಹಾಡುಗಳನ್ನ ನೋಡಿದಿರಾ, ಎಲ್ಲ ತರ ನೋಡಿದಿರಾ. ಈ ಸಿದ್ದಯ್ಯನ ಹಾಡನ್ನ ನಾವು ಕೇಳಿದಾಗ ಅಥವಾ ನೋಡಿದಾಗ ಪ್ರತಿಯೊಬ್ಬರಿಗೂ ಇದು ನನ್ನ ಜೀವನದಲ್ಲಿ ಆಗಿದೆ ಅಲ್ವಾ. ಅಂದ್ರೆ ಕೆಲವೊಂದಷ್ಟು ಹಾಡುಗಳಲ್ಲಿ ನಾವು ಅನ್ಸಿದೆ ನಮಗೂ, ಬಟ್ ತುಂಬಾ ಸ್ಟ್ರಾಂಗ್ ಆಗಿ ಟಚ್ ಆಗಿರ್ಲಿಲ್ಲ ನನಗೆ ಪರ್ಸನಲ್ ಆಗಿ ಎಲ್ಲೂ. ಸೊ ಈ ಹಾಡಿನ ಮುಖಾಂತರ ವಿ ಹ್ಯಾವ್ ಡನ್ ದಟ್. ಅಂದ್ರೆ ಇದನ್ನೊಂದು ತುಂಬಾ ಸ್ಟ್ರಾಂಗ್ ಆಗಿ, ಈಗ ಬೇರೆ ಬೇರೆ ನಾವು ಯಾರಿಗೂ ಕಾಂಪಿಟೇಷನ್ಗೇನು ಕಡಿಮೆ ಇಲ್ಲ. ನಾವು ಬರೆಯಕ್ಕೆ ಶುರು ಮಾಡಿದ್ರೆ ಅಥವಾ ನಾವು ಮಾಡಕ್ ಶುರು ಮಾಡಿದ್ರೆ ಬೇರೆ ರಾಜ್ಯದ ಬೇರೆ ರಾಷ್ಟ್ರದ ಸಿಂಗರ್ಸ್ಗಳು ಮ್ಯೂಸಿಷಿಯನ್ಸ್ಗಳು ಕನ್ನಡ ಹಾಡುಗಳನ್ನ ಕೇಳ್ತಾರೆ. ನೀವು ಬಿಲೀವ್ ಇಟ್ ಆರ್ ನಾಟ್ ಸರ್, ಅಂದ್ರೆ ನಾನು ಚೆನ್ನಾಗಿ ಒಂದಷ್ಟು ರೆಕಾರ್ಡಿಂಗ್ಸ್ಗಳು ಅಲ್ಲಿ ಇಲ್ಲಿ ಹೋದಾಗ, ಸರ್ ಕನ್ನಡ ಹಾಡುಗಳು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಮಗೆ ಪರ್ಸನಲಿ ಹೇಳಿರೋರು ಇದ್ದಾರೆ. ಸೊ ನಾವು ಅಲ್ಲಿ ತನಕ ರೀಚ್ ಆಗೋದಕ್ಕೆ ಏನೇನು ಮಾಡಬೇಕು, ಏನಕ್ಕೆ ಇಂಡಿಪೆಂಡೆಂಟ್ ಅಲ್ಲಿರೋ ಆರ್ಟಿಸ್ಟ್ಗಳು ಅಷ್ಟು ಚೆನ್ನಾಗಿ ಪ್ರೊಸೆಸ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ವಿಚಾರಗಳು ಗೊತ್ತಿದೆ. ಇಲ್ಲಿ ನಾವು ವಿಚಾರಗಳು ಅರ್ಧಂಬರ್ಧ ತಿಳ್ಕೊಂಡು ಕೆಲವ್ರು ಕೆಲಸ ಮಾಡ್ತಾ ಇರೋರಿದ್ದಾರೆ. ಬಟ್ ದಯವಿಟ್ಟು ಹಾಳು ಮಾಡಿಬಿಡಿ ಅಂತ ನಾನು ಹೇಳ್ತೀನಿ. ಮಾಡಿ, ಯು ಟೇಕ್ ಯುವರ್ ಟೈಮ್. ಈಗ ನಾನು 12 ವರ್ಷ ತಗೊಂಡಿದ್ದೀನಿ. 12 ವರ್ಷ ಆದ್ಮೇಲೆ ಈಗ ನೀವು ಹೇಳ್ದಂಗೆ ಎಲ್ಲ ಅಲೋಕ್ ಅವರಾಗಿರ್ಬೋದು, ಬಿಜ್ಜು ಅವರಾಗಿರ್ಬೋದು, ಇವರೆಲ್ಲರೂ ಹೇಳಿದ್ರು ನನಗೆ, ಏನ್ ಪಂಚಮ್, ಏನ್ ವೈ ಆರ್ ಯು ನಾಟ್ ಡೂಯಿಂಗ್ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಂತ. ಬಟ್ ನನ್ಗೆ ಯಾವತ್ತೂ ಅನ್ಸಿರ್ಲಿಲ್ಲ. ಅಂದ್ರೆ ಆ ತುದಿಗೆ ಹೋಗಿರ್ಲಿಲ್ಲ ಅನ್ಸುತ್ತೆ. ನಾನು ಮೋಸ್ಟ್ಲಿ ಇತ್ತೀಚೆಗೆ ನನಗೆ ಅನ್ಸಕ್ ಸ್ಟಾರ್ಟ್ ಮಾಡಿದೆ, ಇಲ್ಲ ಇಲ್ಲ, ಐ ಹ್ಯಾವ್ ಟು ಡೂ ಅನ್ ಇಂಡಿಪೆಂಡೆಂಟ್ ಆಲ್ಬಮ್. ಸೊ ಈ ಸಿದ್ದಯ್ಯ ಒಂದು ರೆವಲ್ಯೂಷನ್ ಶುರು ಮಾಡುತ್ತೆ ಕನ್ನಡದಲ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮೊದಲ ಸಾಂಗ್ ನಲ್ಲಿ ಈಗ ಉದಾಹರಣೆಗೆ ನಮ್ಮ ಭಾಗಗಳಲ್ಲಿ ಹೇಳ್ತಾರೆ ದರೆಗೆ ದೊಡ್ಡವರು ಸಿದ್ದಪ್ಪಾಜಿ ಹತ್ರ ಎಲ್ಲ, ಸಿದ್ದಪ್ಪಾಜಿನ ಕರೆಸಿದ ಯಾಕೆ ಅಂತ? ನಾನು ಈಗ ದಿನ ಬೆಳಗ್ಗೆ ಎದ್ದಾಗ ಅಪ್ಪ ದೇವರೇ ಭಗವಂತ ರಾಮಕೃಷ್ಣ ಅಂತ ಹೇಳ್ತೀರಾ, ನಾನು ಸಿದ್ದಪ್ಪಾಜಿ ವಂಶ. ಸೊ ಸಿದ್ದಪ್ಪಾಜಿ ಅವ್ರಿಗೆ ಅರ್ಪಿಸಿದ್ದೀನಿ ಅಷ್ಟೇ. ಅಂದ್ರೆ ಇಷ್ಟು ವರ್ಷ ಇದ್ದಿದ್ದು ಬೇರೆ, ಇನ್ಮೇಲೆ ಇರೋದು ಬೇರೆ. ಸೊ ಸಿದ್ದಪ್ಪಾಜಿ ನೀನೇ ನೋಡ್ಕೊಳಪ್ಪ ಅನ್ನೋ ತರ ಹೇಳಿದೀವಿ ಇದರಲ್ಲಿ. ಸೊ ಈ ಹಾಡನ್ನ ನನ್ನ ಸ್ನೇಹಿತರಾದಂಥ ಗೋವಿಂದ್ ಶೆಣೈ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. MGBW ಸಂಸ್ಥೆ, ಮಂಗಳೂರು ಗಣೇಶ್ ಬಿಡಿ ಸಂಸ್ಥೆಯವರು. ನನ್ನ ಆ ಹಾಡನ್ನ ಫಸ್ಟ್ ಟೈಮ್ ಅವ್ರಿಗೆ ಕೇಳಿಸ್ದೆ, ಈ ಥರದೊಂದು ಹಾಡು ಮಾಡಿದ್ದೀನಿ, ನಿಮ್ಮ ಜಾಗದಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಅಪ್ರೋಚ್ ಮಾಡೋಕ್ಕೆ ಅಂತ ಹೋಗಿದ್ದು. ಆ ಹಾಡನ್ನ ಕೇಳಿದಾಗ ಅವ್ರು ಇಷ್ಟಪಟ್ಟು, ಇಲ್ಲ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಈ ಹಾಡನ್ನ ಅಂತ ಹೇಳಿ ಅವರು ತುಂಬ ಸಪೋರ್ಟಿವ್ ಆಗಿ ನಮಗೆ ಒಬ್ಬ ಬ್ರದರ್ ಆಗಿ ನಿಂತ್ಕೊಂಡು ಈ ಲೆವೆಲ್ಗೆ ಆ ಹಾಡನ್ನ ತಗೊಂಡು ಬಂದು ನಿಂತ್ಕೊಳ್ಳೋದಕ್ಕೆ ಅವರೇ ಕಾರಣ ಅಂತ ಹೇಳ್ತೀನಿ. ಯಾಕೆಂದ್ರೆ ಇವತ್ತಿನ ದಿನ ವಿತೌಟ್ ಪ್ರೊಡಕ್ಷನ್ ವಿ ಕಾಂಟ್ ಡೂ ಎನಿಥಿಂಗ್. 10 ರೂಪಾಯಿಲೂ ಕೆಲಸ ಮಾಡ್ಬೋದು, 100 ರೂಪಾಯಿಲೂ ಕೆಲಸ ಮಾಡ್ಬೋದು. ಬಟ್ 100 ರೂಪಾಯಿನ ಕೆಲಸ 10 ರೂಪಾಯಿ ಮಾಡೋಕ್ಕಾಗಲ್ಲ. ಆದರೆ 10 ರೂಪಾಯಿನ ಕೆಲಸ 100 ರೂಪಾಯಿ ಮಾಡ್ಬೋದು. ಸೊ ನಮಗೂ ತುಂಬ ಕಷ್ಟ ಇತ್ತು. ಅಂದರೆ ಹೆಂಗೆ ಯಾರನ್ನು ಹೋಗಿ ಅಪ್ರೋಚ್ ಮಾಡೋದು, ಇಂಡಿಪೆಂಡೆಂಟ್ಗೆ ಅಂದರೆ ಅಷ್ಟು ವ್ಯಾಲ್ಯೂ ಇಲ್ಲ, ಬಜಾರ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಎಲ್ಲರೂ ಯೂಶಲಿ ಮಾತಾಡ್ತಾ ಇದ್ದಾರೆ. ಬಜಾರ್ ಇಲ್ಲದೆ ಇರೋದನ್ನ ಯಾಕೆ ಮಾಡಬಾರ್ದು ಅಂತ, ನೀನು ಮಾಡು ಅಂತ ಅಂದ್ಬಿಟ್ಟು ನನ್ನೊಬ್ಬ ಸ್ನೇಹಿತರು ನಮ್ಮ ಗೋವಿಂದ್ ಶೆಣೈ ಅವರು ಸಪೋರ್ಟ್ ಮಾಡಿದ್ರು. ಸೊ ಅಷ್ಟು ದೊಡ್ಡ ಸಂಸ್ಥೆಯ ಒಬ್ಬ ಒಡೆಯರಾಗಿ, ಅಂದರೆ ಒನ್ ಆಫ್ ದ ಮೇಜರ್ ಪಾರ್ಟ್ನರ್ ಆಗಿ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ನ ಸ್ಕೂಲಿನ ಸೀನಿಯರ್ ಕೂಡ ಅವರು, ಐ ವುಡ್ ಲವ್ ಟು ಸೇ ದಟ್, ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ನೂ ಹೆಚ್ಚು ಹಾಡುಗಳನ್ನ ನಾವು ಇದರ ಜೊತೆಗೆ ಬರ್ತಾ ಇದ್ದೀವಿ. ಇನ್ನು ಅಟ್ ಎ ಟೈಮ್ ವೆರಿ ಸೂನ್ ಇನ್ನೊಂದು ಹಾಡನ್ನು ಕೂಡ ಅನೌನ್ಸ್ ಮಾಡ್ತೀವಿ. ಸೊ ಸಿದ್ದಯ್ಯನ ರೆವಲ್ಯೂಷನ್ ಶುರು ಆಗುತ್ತೆ, ನೀವೆಲ್ಲರೂ ವೆಯ್ಟ್ ಮಾಡಿ. 16ನೇ ತಾರೀಕು ರಿಲೀಸ್ ಮಾಡ್ತಾ ಇದೀವಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ಸಾಂಗ್ ಒಳಗಡೆ ಏನಿರುತ್ತೆ ಅಂತ, ಯಾಕೆಂದ್ರೆ ಈಗ ಫೋಕ್ ರ್ಯಾಪ್ ಅಂತ ಬಂದ್ರೆ, ಈಗ ವೇಡನ್ ಎಲ್ಲ ಸಾಂಗ್ಗಳೆಲ್ಲ ಕೇಳಿದ್ರೆ ಅಲ್ಲಿ ಒಂದು ಜಾತಿ ಸಂಘರ್ಷದ ಬಗ್ಗೆ ಇರುತ್ತೆ, ವರ್ಗ ಸಂಘರ್ಷದ ಬಗ್ಗೆ ಇರುತ್ತೆ, ಈ ಥರದ್ದೆಲ್ಲ ಟಚ್ ಮಾಡ್ಕೊಬಿಡ್ತಾರೆ. ಬಟ್ ಈ ಸಾಂಗಲ್ಲಿ ಏನಿರುತ್ತೆ ಅಂತ? ಆ ಹಾಡನ್ನು ನೋಡಿದಾಗ ಇದು ಆ್ಯಕ್ಚುಲಿ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿ, ನಮ್ಮ ತಂದೆನೂ ಈಸ್ ಅ ರೈಟರ್ ಆ್ಯಂಡ್ ಆಲ್ಸೋ ಯೂಸ್ ಟು ವರ್ಕ್ ಫಾರ್ ಆಂದೋಲನ ದಿನಪತ್ರಿಕೆ. ಯಾರಿಗೆ ಬರ್ದಿರೋದು ಇದು ಅಂತ ಕೇಳಿದ್ರು. ಯಾರಿಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಳ್ಳಿ, ಯು ಕ್ಯಾನ್ ಕನೆಕ್ಟ್ ಇಟ್ ಟು ಯುವರ್ ಆಫೀಸ್ ಬಾಸ್, ಯಾರಿಗೆ ಬೇಕಾದ್ರೆ ನೀವು ಕನೆಕ್ಟ್ ಮಾಡ್ಕೋಬೋದು. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಏನೇನು ನೋವಾಗಿರುತ್ತೆ ಈಗಿನ ಅಂದರೆ ಜೀವನದ ಜಂಜಾಟದಲ್ಲಿ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಒಂದ್ಸರಿ ನೆನಪಿಸುತ್ತೆ ಅದು, ನೀನು ಯಾರು, ನೀನು ಏನು, ಅದನ್ನ ನೋಡಿದಾಗ ಹೀಲ್ ಜಸ್ಟ್ ರೀಕಾಲ್ ಎವ್ರಿಥಿಂಗ್. ಓಕೆ, ನನಗೂ ಹಿಂಗಾಗಿದೆಯಲ್ಲ ಲೈಫಲ್ಲಿ, ಈ ಥರ ಆಗಿತ್ತಲ್ವಾ. ಅಂದರೆ ನನಗೆ ಪರ್ಸ್ನಲ್ ಆಗಿ ಏನು ಅನಿಸಿತ್ತು ಅದನ್ನು ನಾನು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಆದರೆ ನನಗೆಲ್ಲೂ ಹೇಳ್ಕೊಳಕ್ಕಾಗಲಿಲ್ಲ. ಮೋಸ್ಟ್ಲಿ ಹೇಳ್ಕೋಬೇಕು ಅಂದರೆ ನಾನು ಹುಚ್ಚಾಸ್ಪತ್ರೆಗೆ ಹೋಗಿ ಸೇರ್ಕೋಬೇಕಾಗಿತ್ತು ಅನಿಸುತ್ತೆ. ಆಗ್ತಾ ಇಲ್ಲ ನನಗೆ, ಫ್ರಸ್ಟ್ರೇಷನ್ ಅಂತ. ಸೊ ಒಂದು ಹಾಡಿನ ಮುಖಾಂತರ ನಾನು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸಿದ್ದಯ್ಯ ಅದೇ ಅವನ
ಇಷ್ಟು ದಿನ ಇದ್ದಿದ್ದು ಪಂಚಮ ಜೀವ ಬೇರೆ, ಇನ್ಮೇಲೆ ಆಗೋ ಪಂಚಮ ಜೀವ ಅಂಡ್ ಇರೋ ಪಂಚಮ ಜೀವ ಬೇರೆ ಇರುತ್ತೆ. ಸೊ ಅದು ಪರ್ಸನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೆಟ್ ಬಿ, ಯಾವುದೇ ಥರ ಇರ್ಬೋದು. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸ್ಟೇಜ್ ತನಕ ಹೋದ್ಮೇಲೆ ಅವ್ನು ಎಕ್ಸಾಸ್ಟ್ ಆಗಿ ಅವ್ನು ಏನಾಗಿ, ಈಗ KGF ಅಲ್ಲೆಲ್ಲ ನೋಡಿದ್ರೆ ರಾಕಿ ಬಾಯ್ ಒಬ್ಬ ಸಣ್ಣ ಹುಡುಗ ಆಗಿ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಆಗಿ ಬೆಳೀತಾರೆ. ಸೊ ಇಲ್ಲಿ ಒಬ್ಬ ಸಣ್ಣ ಹಾಡುಗಾರನಾಗಿ ಬಂದು ಇಲ್ಲ ಇಲ್ಲಿ ಇದು ವರ್ಕ್ ಆಗಲ್ಲ ಅಂತ ಗೊತ್ತಾಯ್ತು, ಲೆಟ್ ಸ್ಟಾರ್ಟ್ ದ ರೆವಲ್ಯೂಷನ್. ಇದನ್ನ ರ್ಯಾಪ್ ಮುಖಾಂತರ, ಇಂಡಿಪೆಂಡೆಂಟ್ ಮುಖಾಂತರ ಹಾಡುಗಳನ್ನ ನಾವು ಮಾಡಬೇಕು ಅಂತ ಅನಿಸ್ತು ನನಗೆ. ಸೊ ದಿಸ್ ವಾಟ್ ಐ ಹ್ಯಾವ್ ಪ್ರೊಸೆಸ್ಡ್.